कृष्णपूजातं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। शिलः पत्ते नित्या गणितगुणमाणिक्यविशदप्रभाजालोल्लासोपहत सकलावत्य तमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदय दीप्ताय हरजे येन प्रादुरभाविभूमिवरजे विस्तारे गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಸಾಂಖ್ಯ ಮತದ ಖಂಡನೆ ಆಗ್ತಾ ಇತ್ತು, ಅದು ಮುಗಿತಾ ಬಂತು. 178ನೇ ಸುಧಾಮೂಲ ಕೊನೆಗೆ ಅಲ್ಲಿ ಪಾರಂಪರ್ಯ ಪರತ್ವಮೇವ ತೇಷಾಂ ವಾಕ್ಯಾನಾಂ ಯುಕ್ತಂ. ಎಲ್ಲ ಹೇಗೆ ದುಡ್ಡಿನಿಂದ ಬದುಕ್ತೀವಿ ಅಂತಂದ್ರೆ ಪರಂಪರೆ ನೇರವಾಗಿ ಅಲ್ಲ ಅಂತೆಲ್ಲ ಹಿಂದೆ ಹಲವು ವಿವರಣೆಗಳೊಂದಿಗೆ ಆಯ್ತು. ಅಲ್ಲಿ ಪ್ರಕೃತಿ ಪುರುಷ ವಿವೇಕ, ಪ್ರಕೃತಿ ತತ್ವ ಮತ್ತೆ ಪುರುಷ ತತ್ವ ಎರಡನ್ನು ಸರಿಯಾಗಿ ನಾವು ಬೇರೆ ಅಂತ ತಿಳಿದುಕೊಂಡ್ರೆ ಅದರಿಂದ ಮೋಕ್ಷವನ್ನ ಪಡೆಯಬಹುದು. ಅಂದ್ರೆ ನೇರವಾಗಿ ಮೋಕ್ಷಕ್ಕೆ ಹೋಗೋದು ಅಂತಲ್ಲ, ಒಂದೊಂದೇ ಮೆಟ್ಟನ್ನು ಹತ್ತುತ್ತಾ ಹತ್ತುತ್ತಾ ಕೊನೆಗೆ ದೇವರ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗೋದು ಅಂತ ಇಷ್ಟು ವಿಷಯ ಹಿಂದೆ ಬಂದಿತ್ತು. ಹೀಗೆ ನೇರವಾಗಿ ಕಾರಣ ಅಲ್ಲ ಅಂತ ಹೇಳಿ ಸಾಂಖ್ಯ ಮತದ ಖಂಡನೆ ಮಾಡ್ತಾ ಬಂದ. ಅದರಲ್ಲಿ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಇಲ್ಲಿ ಮೂಲದಲ್ಲಿ ಸುಧಾದಲ್ಲಿ ಯದಾ ಅನ್ನುವ ಶಬ್ದಕ್ಕೆ ಯಸ್ಮಾತ್ ಅಂತ ಅರ್ಥ ಬರ್ತಿದೆ. ಅಂದ್ರೆ ಅನುವ್ಯಾಖ್ಯಾನದಲ್ಲಿ ಯದಾ ಅಂತಿದೆ, ಅಂದ್ರೆ ಯಾವಾಗ ಭಗವಂತನ ಪ್ರಸಾದ ಆಗುತ್ತೋ ಆಗ ಅವನಿಗೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ, ಅದನ್ನ ಯದಾ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಯದಾ ಅನ್ನೋದಕ್ಕೆ ಯಾವಾಗ ಅಂತ ಕಾಲ ಅನ್ನೋ ಅರ್ಥ. ಯಾವ ಕಾಲದಲ್ಲಿ ದೇವರ ಅನುಗ್ರಹ ಆಗುತ್ತೋ ಆ ಕಾಲದಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೀಗೆ ಅರ್ಥ ಬರುತ್ತೆ. ಆದ್ರೆ ಹೀಗೆ ಇಲ್ಲಿ ಜೈತೀರ್ಥರು ವಿವರಿಸಲಿಲ್ಲ, ಆ ಸೂಕ್ಷ್ಮವನ್ನ ಇವರು ಗ್ರಹಿಸಿದ್ದಾರೆ. ಇವ್ರೇನ್ ಮಾಡಿದ್ರು, ಯದಾ ಅನ್ನೋದಕ್ಕೆ ಯಾವ ಕಾರಣದಿಂದ ಅಂತ ಹೇಳಿದ್ದಾರೆ. ಆದ್ರೆ ಯದಾ ಅನ್ನೋ ಶಬ್ದವನ್ನ ಯಾವ ಕಾರಣದಿಂದ ಅಂತ ಬಳಸೋದು ಇಲ್ಲ ಎಲ್ಲೂ. ಮತ್ ಹೇಗ್ ಬಳಸಿದ್ರಿ ನೀವು ಅಂತ ಪ್ರಶ್ನೆ. ತುಂಬಾ ಸೂಕ್ಷ್ಮ, ತುಂಬಾ ಶಬ್ದಗಳ ಪರಿಚಯ ಚೆನ್ನಾಗಿದ್ದವ್ರಿಗೆ ಇನ್ನು ಬೇಗ ಗೊತ್ತಾಗುತ್ತೆ. ಯದಾ ಅಂದ್ರೆ ಯಾವಾಗ, ಯಾವಾಗ ನಾನು ಮನೆಗೆ ಬಂದೋ ತದಾ ಗತಃ, ಅವನು ಆಗ ಹೋದ ಹೊರಗಡೆ ಅಂತ ಹೇಳ್ತೀವಿ, ಯದಾ ತದಾ ಅಂತ ಬಳಸ್ತೀವಿ. ಅಥವಾ ಯಾವಾಗ ಧೂಮ ಇರುತ್ತೋ ಯಾವ ಕಾಲದಲ್ಲಿ ಆ ಕಾಲದಲ್ಲೇ ವನ್ಹಿ ಇರುತ್ತೆ, ಯದಾ ಧೂಮ ತದಾ ವನ್ಹಿ.
ಅಥವಾ ಯದಾ ಅಹಂ ನಮಸ್ಕಾರ ಕೃತವಾನ್, ಯಾವಾಗ ನಾನು ನಮಸ್ಕಾರ ಮಾಡಿದ್ನೋ ಆಗ ಅವರಿಗೆ ಸಂತೋಷ ಆಯ್ತು ಅಂತ ಎಲ್ಲ ಕಾಲವನ್ನ ಇಟ್ಟುಕೊಂಡು ಯದಾ ತದಾ ಅನ್ನುವ ಶಬ್ದವನ್ನ ಬಳಸ್ತೇವೆ. ಇಲ್ಲಿ ಯದಾ ಅನ್ನುವ ಶಬ್ದವನ್ನ ಯಾವ ಕಾರಣದಿಂದ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಅಂದ್ರೆ ಯಾವ ಕಾರಣದಿಂದ ದೇವರ ಅನುಗ್ರಹ ಆದ್ರೇನೆ ಮೋಕ್ಷಕ್ಕೆ ಹೋಗ್ತಾನ, ಆ ಕಾರಣದಿಂದ ದೇವರ ಪ್ರಸಾದನೆ ಮುಖ್ಯ ಅಂತ ಈ ಕಾರಣ ಅನ್ನೋ ಅರ್ಥವನ್ನ ತಗೊಂಡ್ ಬಂದ್ರು ಇದು ಹೇಗ್ ಸರಿ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಹೇಳ್ತಾರೆ. ಯದಾ ಶಬ್ದಸ್ತು ಹೇತ್ವರ್ಥೆ ಕಾಲಾರ್ಥೆ ಚಾಪಿ ಭಣ್ಯತೆ ಇತಿ ಭಾಗವತ ತಾತ್ಪರ್ಯಂ ಮನಸ್ಸಿ ನಿಧಾಯ ಆಹ ಯಸ್ಮಾದಿತಿ. ಇದು ಬಂದಿದೆ ನಮ್ಗೆ ಭಾಗವತ ತಾತ್ಪರ್ಯದಲ್ಲಿ, ಭಾಗವತ ಪಾಠದಲ್ಲಿ ಬಂದಿದೆ. ಯದಾ ಶಬ್ದಕ್ಕೆ ಎರಡರ್ಥ, ಒಂದು ಕಾಲ ಮತ್ತೊಂದು ಕಾರಣ. ಯಾವ ಕಾರಣದಿಂದ ಅಂತಾನೂ ಅರ್ಥ, ಯಾವ ಕಾಲದಲ್ಲೂ ಅಂತಾನೂ ಅರ್ಥ. ಅಂದ್ರೆ ಇವ್ರಿಗೆ ಭಾಗವತ ತಾತ್ಪರ್ಯ ನೆನಪಾಯ್ತು ತಕ್ಷಣ ಈ ಸುಧಾ ವ್ಯಾಖ್ಯಾನ ಮಾಡ್ಬೇಕಾದ್ರೆ. ಅಂದ್ರೆ ಅನೇಕ ಗ್ರಂಥಗಳ ಒಂದು ಅಧ್ಯಯನ ಇರ್ಬೇಕು, ಅದ್ ನೆನಪಾಗ್ಬೇಕು ಆ ಕ್ಷಣದಲ್ಲಿ. ಈ ಟಿಪ್ಪಣಿ ಬರಿಬೇಕಾದ್ರೆ ಇಲ್ಲಿ ಯದಾ ಶಬ್ದ ಯಸ್ಮಾತ್ ಅನ್ನೋ ಅರ್ಥ ಜಯತೀರ್ಥರು ಬರೆದಿದ್ದಾರೆ ಅಂದ್ರೆ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಹೀಗಿದೆ ಅಂತ ಹೇಳಿ ಇವರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ತುಂಬಾ ವ್ಯಾಪಕ ಅಧ್ಯಯನ, ತುಂಬಾ ನೋಡಿರ್ಬೇಕು ಆಚೆ ಈಚೆ. ಇದು ಒಂದು. ಇದು ಎರಡನೇದು ಪರಿಮಳ ಟಿಪ್ಪಣಿಯಲ್ಲಿ ಇದೇ ಪ್ಯಾರದಲ್ಲಿ 178 ಸುಧಾಮೂರದಲ್ಲಿ ನಾಪರೇಣ ಅಂತ ಸುಧಾದಲ್ಲಿ ಒಂದು ವಾಕ್ಯ ಬಂತು. ನಾಪರೇಣ ಸಯೇವ ಏಕಃ ಇತಿ ವಚನಾತ್ ಅಂತ ಮುಂದುವರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾಪರೇಣ ಅಂತಂದ್ರೆ ಈಗ ಭಗವಂತನ ಅನುಗ್ರಹದಿಂದಲೇ ಮೋಕ್ಷಕ್ಕೆ ಹೋಗೋದು, ಬೇರೆ ಯಾವುದು ದಾರಿ ಇಲ್ಲ, ದೇವರ ಅನುಗ್ರಹನೇ ಮೋಕ್ಷಕ್ಕೆ ಕಾರಣ ಅಂತ. ಯಾವ್ದಾರು ಬೇರೆ ಒಂದು ಉದಾಹರಣೆ ಇದೆಯಾ ಅಂದ್ರೆ ಯಾವ್ದಾರು ಒಂದು ವೇದ ವಾಕ್ಯ ಇದೆಯಾ? ದೇವರ ಪ್ರಸಾದ ಆದ್ರೇನೆ ಮೋಕ್ಷಕ್ಕೆ ಹೋಗೋದೆಲ್ರು, ಹಾಗೆ ದೇವರು ಯಾರ ಮೇಲೆ ಕೃಪಾ ಕಟಾಕ್ಷವನ್ನ ಬೀರ್ತಾನೋ ಅವರೇ ಉದ್ಧಾರ ಆಗೋರು. ಕೃಪಾ ಕಟಾಕ್ಷ ಬೀರೋದಂದ್ರೆ ದೇವರ ಪ್ರಸಾದ ಆಗೋದು ಅಂತ ಅರ್ಥ. ಈ ತರ ಯಾವ್ದಾರ ಒಂದು ವೇದ ವಾಕ್ಯಗಳನ್ನು ಉದಾಹರಿಸಿ. ಈ ತರ ಹಿಂದೆನೂ ಪ್ರಶ್ನೆ ಮಾಡಿ ಅದಕ್ಕೆ ಕೊಟ್ಟಿದ್ರು ಒಂದಿಷ್ಟು. ಇಲ್ಲೂ ನೆನಪಿಸ್ತಾ ಇದ್ದಾರೆ, ತತ್ ಪ್ರೀಣನಾಥ್ ಮೋಕ್ಷ ಮಾಪ್ನೋತಿ ಸರ್ವಹ ಅಂತ. ಭಗವಂತನ ಪ್ರೀಣನಾಥ್ ಸಂತೋಷ ಪಡಿಸೋದ್ರಿಂದಲೇ ಸರ್ವಹ ಮೋಕ್ಷ ಮಾಪ್ನೋತಿ, ಎಲ್ರೂ ಮೋಕ್ಷಕ್ಕೆ ಹೋಗ್ತಾರೆ. ಅಂದ್ರೆ ಪ್ರೀಣನ ಅನ್ನೋ ಶಬ್ದ ಬಳಸಿದ್ದಾರೆ. ಪ್ರೀಣನ ಅಂದ್ರೆ ಪ್ರೀತಿ ಅಂದ್ರೆ ಸಂತೋಷ ಅಂತ ಅರ್ಥ. ಅಥವಾ ಇನ್ನೊಂದು ಯಮೇವ ಯೇಷ ವೃಣುತೆ ತೇ ನಲಭ್ಯ ಅಂತ. ಯಾರನ್ನ ಭಗವಂತ ತನ್ನ ಭಕ್ತನನ್ನಾಗಿ ವರ್ಣ ಮಾಡ್ತಾನೋ ಅಂದ್ರೆ ಸ್ವೀಕಾರ ಮಾಡ್ತಾನೋ, ಆಯ್ತು ಇವನನ್ನ ನನ್ನ ಹತ್ರ ನಾನು ಕರ್ಕೊಳ್ಬೇಕು ಅಂತ ಅವನು ಸಂಕಲ್ಪ ಮಾಡ್ತಾನಲ್ಲ, ಅದನ್ನೇ ವರಣ ಅಂತ ಕರೀತಾನೆ. ವರಣ ಅಂತ ಶಬ್ದ. ವರಣಂತು ಪ್ರಸಾದ ಅಂತ ಜಯತೀರ್ಥರು ಜಿಜ್ಞಾಸಾಧಿಕರಣದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವರಣಂತು ಪ್ರಸಾದ, ವರ್ಣ ಅಂತಂದ್ರೆ ಪ್ರಸಾದ, ನಮ್ಮವರು ಅಂತ ತಗೊಳ್ಬೇಕು ಅಂತ. ಈಗ ನಾವು ಈ ದೊಡ್ಡವ್ರು ಇದ್ರೆ ಗುರುಗಳು ಮಾತಾಡೋದೇ ಕಷ್ಟ ಇರುತ್ತೆ, ದೂರದಿಂದಲೇ ನೋಡ್ತಾ ಇರ್ಬೇಕು. ಅವ್ರು ನಕ್ಕಿದ್ರೆ ಇವ್ರು ನಗ್ಬೇಕು, ಅವ್ರು ನಗ್ಲಿಲ್ಲ ಅಂದ್ರೆ ಇಲ್ಲ, ಅವ್ರು ಏನಾದ್ರು ಹಾ ಅಂದ್ರೆ ಇವ್ರು ಬರ್ಬೇಕು ಮುಂದೆ ಮಾತಾಡ್ಲಿಕ್ಕೆ. ಈ ತರ ಕೆಲವರು ಸ್ವಭಾವ ಇರುತ್ತೆ. ಹಾಗೆ ಅಂಥವ್ರಿಗೆ ಏನ್ ಅನ್ಕೋಬೇಕು ಅವ್ರ ಬಗ್ಗೆ? ಇವ್ರ ಕಷ್ಟ ತುಂಬಾ ಗಂಭೀರ ಸ್ವಭಾವ, ಏನ್ ಮಾಡೋದು? ಕೆಲವರು ಆದ್ರೆ ಹೋಗಿ ಮಾತಾಡ್ಲಿಕ್ಕೆ ಹೋಗ್ತಾರೆ, ಆದ್ರೆ ತುಂಬಾ ಗಂಭೀರವಾಗಿದ್ರೆ ವಾಪಸ್ ಅರ್ಥ ಆಗತ್ತೆ, ವಾಪಸ್ ಬಂದ್ಬಿಡ್ತಾರೆ. ಈ ಕೆಲವು ಗುರುಗಳಿಗೆ ಹೇಗೆ ಅಂದ್ರೆ ತಾವಾಗೆ ಅವ್ರನ್ನ ತಗೊಳ್ಬೇಕು ತಮ್ಮ ಪಕ್ಷದವ್ರನ್ನಾಗಿ. ಇರ್ಲಿ ನಮ್ ಶಿಷ್ಯರ ನಾವು ತಗೊಳ್ತೇವೆ ಅಂತ, ಇಲ್ಲಾಂದ್ರೆ ಅವ್ರು ಮಾತಾಡ್ಸಲ್ಲ. ಅವ್ರಾಗೆ ಅವ್ರು ತಗೊಂಡ್ರೆ ಸಂತೋಷ. ಹಾಗೆ ದೇವ್ರು ಇನ್ನೂ ತುಂಬಾ ದೊಡ್ಡ ವ್ಯಕ್ತಿತ್ವ ದೇವ್ರದು. ಅವ್ನ ಅನುಗ್ರಹ ಮಾಡ್ಬೋದು, ಎಲ್ಲಾ ತರ ಹೆಲ್ಪ್ ಮಾಡ್ಬೋದು, ಆದ್ರೆ ಮೋಕ್ಷ ಕರ್ಕೊಂಡು ಹೋಗ್ಬೇಕು ಅಂದ್ರೆ ತನ್ನ ಒಂದು ಭಕ್ತರ ಗುಂಪ್ನಲ್ಲಿ ಸೇರಿಸ್ಕೊಳ್ಬೇಕಲ್ಲ, ಅಲ್ಲಿ ಮಾತ್ರ ಸೇರಿಸ್ಕೊಳಲ್ಲ. ಅದ್ ಬಹಳ ಕಷ್ಟ. ಅವನು ವರ್ಣ ಮಾಡ್ಬೇಕು ಅಂದ್ರೆ ನನ್ನೋನು ಇವನು, ನಾನು ನನ್ನ ಸ್ಥಾನದಲ್ಲಿ ಇವನು ಇಟ್ಕೊಳ್ತೇನೆ, ನನ್ನ ಪಕ್ಕನೇ ಇವನು ಕೂಡಿಸ್ಕೊಳ್ತೇನೆ, ಮೋಕ್ಷದಲ್ಲಿ ಇವನಿಗೊಂದು ಸ್ಥಾನ ಕೊಡ್ತೀನಿ ನಾನು ಅಂತ ತನ್ನ ಮನೇಲಿ ಸೇರಿಸ್ಕೊಬೇಕು ಅಂದ್ರೆ ತುಂಬಾ ಕಷ್ಟ. ದೂರದಲ್ಲಿ ಇಟ್ಟಿರ್ತಾನಷ್ಟೇ, ಮನೆಗ್ ಸೇರಿಸ್ಕೊಳ್ಬೇಕು ಅಂದ್ರೆ ಕಷ್ಟ. ಅಂದ್ರೆ ಪ್ರಸಾದ ಆಗ್ಬೇಕು, ವರ್ಣ ಆದ್ರೆ ಮಾತ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಹೊರಗಡೆನೇ ಇರ್ಬೇಕು. ಯಾವತ್ತು ದೇವರಿಗೆ ಅನ್ಸಿ ಆಯ್ತು ಬಾ ಅಂತ ಅವ್ನು ತಗೊಳ್ತಾನೋ, ವರ್ಣ ಮಾಡ್ತಾನೋ, ಯಮೇವ ಏಷಃ ವೃಣುತೆ, ಯಾವಾಗ ಒಬ್ಬ ಭಕ್ತನನ್ನ ವೃಣುತೆ ತಗೊಳ್ತಾನೋ ತನ್ನ ಭಕ್ತನನ್ನಾಗಿ, ಆಗ ಮಾತ್ರ ಅಂದ್ರೆ ಪ್ರಸಾದ ಆಗಿದೆ ಅಂತ ಅರ್ಥ, ಮೋಕ್ಷಕ್ಕೆ ಹೋಗ್ತಾನೆ. ಇದೊಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಇನ್ ಮುಂದಿಂದು ದ್ವಿತೀಯೇನತು ಅಂತ ಒಂದು ಪ್ರಮಾಣ ಕೊಡ್ತಾರೆ. ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್. ಬಂಧ ಆಗ್ಲಿ ಮೋಕ್ಷ ಆಗ್ಲಿ ಅದು ಭಗವಂತನಿಂದಲೇ. ಯಸ್ಮಾತ್ ಅಂತ ಮತ್ತೆ ಹೇಳಿದ್ರು, ಯಾವ ಕಾರಣದಿಂದ ಅಂತ ಇಲ್ಲೂ ಅರ್ಥ, ಯಾವ ಕಾಲದಲ್ಲಿ ಅಲ್ಲ. ಇಲ್ಲಿ ಯಸ್ಮಾತ್ ಅಂತ ಸ್ಪಷ್ಟ ಇದೆ, ಯದಾ ಅಂತಿಲ್ಲ. ಯಾವ ಕಾರಣದಿಂದ? ಭಗವಂತನಿಂದಲೇ ಒಬ್ಬ ಜೀವನಿಗೆ ಬಂಧನ, ಸಂಸಾರ ಬಂಧನ, ಹಾಗೆ ಮೋಕ್ಷ. ಹಾಗಾಗಿ ಭಗವಂತನೊಬ್ಬನೇ
ಏಕರಾಟ್ ಅವನೇ ಸಾರ್ವಭೌಮ, ಏಕಚಕ್ರಾಧಿಪತ್ಯ ಅಂತ ಹೇಳ್ತೀವಲ್ಲ ಆತರ. ಏಕಚಕ್ರಾಧಿಪತ್ಯ ಅವನಿಗೆ ಮಾತ್ರ ಇರೋದು, ಏಕಚಕ್ರಾಧಿಪತಿ ಅವನೇ ಹೊರತು ಇನ್ಯಾರು ಅಲ್ಲ. ಯಾಕೆ ಅಂತಂದ್ರೆ ಅವನಿಂದಲೇ ಎಲ್ರಿಗೂ ಬಂದ, ಎಲ್ರಿಗೂ ಮೋಕ್ಷ. ಹಾಗಾದ್ರೆ ಮೋಕ್ಷ ಅವನನ್ನ ಬಿಟ್ಟು ಇನ್ಯಾರೋ ಒಬ್ರು ಕೊಟ್ರು ಅಂತಿಲ್ಲ, ಬಂದವನ್ನು ಇನ್ಯಾರೋ ಒಬ್ರು ಕೊಟ್ರು ಅಂತಾನೂ ಇಲ್ಲ, ಎರಡು ಅವನ ಅಧೀನ ಅಂತ. ಅಲ್ಲಿ ಏಕಚಕ್ರಾಧಿಪತ್ಯಂ ಅಂತ ನಾವು ಬಳಸ್ತೀವಿ. ಅಲ್ಲಿ ಚಕ್ರಾಧಿಪತ್ಯ ಅಂತ ಏನ್ ಬಳಸ್ತೀವಲ್ಲ, ಏಕಚಕ್ರ ಆಧಿಪತ್ಯ ಅಂದ್ರೆ ಏಕಚಕ್ರ ಅಧಿಪತಿತ್ವವನ್ನ ಪಡೆಯೋದು ಅಂತ. ಏಕಚಕ್ರ ಅಂದ್ರೆ ಒಂದು ಗುಂಪು, ಒಂದು ದೊಡ್ಡ ಜಾಗ, ಆ ಜಾಗಕ್ಕೆ ಅಧಿಪತಿ ಸ್ವಾಮಿ ಆದವನು. ಇಲ್ಲಿ ಏಕಚಕ್ರ ಅಂದ್ರೆ ಸಮಗ್ರ ಜಗತ್ತು, ಅದಕ್ಕೆ ಅಧಿಪತಿ ಅಂತ ಅರ್ಥ. ಅದರಿಂದ ಏಕಚಕ್ರಾಧಿಪತ್ಯ ಅಂತ ಈ ಅರ್ಥದಲ್ಲಿ. ಇಲ್ಲಿ ಆ ಶಬ್ದ ಬಂದಿಲ್ಲ, ಆದ್ರೆ ಏಕರಾಟ್ ಅಂತ ಶಬ್ದ ಬಂದಿದೆ. ಏಕರಾಟ್ ಅಂದ್ರೆ ಅವನೇ ಮುಖ್ಯ ಸ್ವಾಮಿ, ಅಂದ್ರೆ ಏಕಚಕ್ರಾಧಿಪತ್ಯ ಅನ್ನೋ ಅರ್ಥದಲ್ಲೇ ಅದಿರೋದು ಆ ಶಬ್ದ. ಇನ್ನು ಈ ರೀತಿ ಈ ಸಾಂಖ್ಯ ಮತದ ಖಂಡನೆಯನ್ನ ಮಾಡಿ ಮುಂದಕ್ಕೆ ಹೋಗೋಣ. 179ನೇ ಸುಧಾಮೂಲ. ವೈಶೇಷಿಕಾದ್ಯುಕ್ತಂ ಮೋಕ್ಷ ಸಾಧನಂ ನಿರಾಕರೋತಿ. ಈಗ ವೈಶೇಷಿಕರು ಮತ್ತೆ ನೈಯಾಯಿಕರು ಹಾಗೆ ಯೋಗಶಾಸ್ತ್ರ ಮೂರು ಜನ ಯಾವ ತರ ಮೋಕ್ಷ ಸಾಧನದ ಬಗ್ಗೆ ಹೇಳ್ತಾರೋ ಅದನ್ನು ಒಟ್ಟಿಗೆ ಸೇರಿಸಿ ಖಂಡನೆ ಮಾಡ್ತಾ ಇದಾರೆ. ಒಂದೊಂದು ಮತವನ್ನ ಮಾತ್ರ ಇದುವರೆಗೆ ಖಂಡನೆ ಮಾಡಿದ್ರು. ಚಾರ್ವಾಕರಾಗ್ಬಹುದು, ಈ ಕಡೆ ಜೈನರು, ಬೌದ್ಧರು, ಸಾಂಖ್ಯರು ಎಲ್ಲ ಇತ್ತು. ಈಗ 3 ಜನ ಸೇರಿಸಿ ಖಂಡನೆ ಮಾಡ್ತಾರೆ. ಅದಕ್ಕೆ ವೈಶೇಷಿಕಾದಿಗಳು ಹೇಳಿದ ಮೋಕ್ಷದ ಸಾಧನೆಯ ಬಗ್ಗೆ ಈಗ ನಿರಾಕರಣೆ. ಏನು ಆಚಾರ್ಯರು ಹೇಳ್ತಾರೆ ಅವರ ಇದರಲ್ಲಿ, ಕಣಾದ ಯೋಗಾಕ್ಷಪಾದ ಅಪಿ ಅಂತ. ಇವ್ರನ್ನೂ ಸೇರಿಸ್ಕೊಳ್ಳಿ ಹಿಂದಿನವ್ರ ಜೊತೆಗೆ ಅಂತ. ಇವ್ರನ್ನು ಅವ್ರ ಗುಂಪಿನಲ್ಲೇ ಸೇರಿಸಿ ಖಂಡನೆ ಮಾಡಿ. ಯಾರು? ಕಣಾದ, ಯೋಗ, ಅಕ್ಷಪಾದ. ಕಣಾದರು ಅಂತ ಋಷಿಗಳು, ಅಕ್ಷಪಾದ ಅಂತ ಋಷಿಗಳು, ಗೌತಮರು ಅಂತ ಕರಿತೀವಿ. ಅದೊಂದು ವೈಶೇಷಿಕ ಶಾಸ್ತ್ರ ಕಣಾದ. ಇನ್ನು ಅಕ್ಷಪಾದ ಅಂತಂದ್ರೆ ಈ ನ್ಯಾಯಶಾಸ್ತ್ರ, ನೈಯಾಯಿಕರು ಅಂತ ಅವ್ರನ್ನ ಕರಿತೀವಿ ಒಬ್ರನ್ನ, ಇನ್ನೊಬ್ರನ್ನ ವೈಶೇಷಿಕರು ಅಂತ ಕರಿತೀವಿ. ಮಧ್ಯದಲ್ಲಿ ಯೋಗ ಅಂತ ಬಂತಲ್ಲ, ಯೋಗ ಅಂದ್ರೆ ಯಾರನ್ನ ತಗೊಳ್ಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ಜಯತೀರ್ಥರ ವಿವರಣೆ ಮಾಡ್ತಾರೆ. ಯೋಗ ಕಣಾದ ಅಂದ್ರೆ ಋಷಿಗಳ ಹೆಸರಾಯ್ತು, ಅಕ್ಷಪಾದ ಅಂದ್ರೆ ಋಷಿಗಳ ಹೆಸರಾಯ್ತು, ಆದ್ರೆ ಯೋಗ ಅಂತ ಯಾವ ಋಷಿಗಳ ಹೆಸರಿದೆ ಅಂತ ಡೌಟ್ ಬಂತು. ಅದಕ್ಕೆ ವಿವರಣೆ ಕೊಡ್ತಾರೆ ಜಯತೀರ್ಥರು. ಇದೇ ವ್ಯಾಖ್ಯಾನ ಅಂತ ಅನಿಸ್ಕೊಡೋದು. ಇದ್ದಾಗ ಹೇಳಿದ್ರೆ ವ್ಯಾಖ್ಯಾನ ಅಲ್ಲ, ಅದಕ್ಕೆ ವಿವರಣೆ ಕೊಟ್ಟು ಹೀಗಾಗಿ ಈ ರೀತಿ ಅರ್ಥ ಅಂದ್ರೆ ಅದು ವ್ಯಾಖ್ಯಾನ. ಇದು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಇಲ್ಲಿ. ಯೋಗ ಶಬ್ದೇನ ಯೋಗಾನುಶಾಸನಸ್ಯ ಪ್ರಣೇತ ಪತಂಜಲಿ ಉಪಲಕ್ಷ್ಯತೆ. ಪತಂಜಲಿಯನ್ನ ತಗೊಳ್ಳಿ ಅಂತ ಬರೀತಾರೆ ಜಯತೀರ್ಥರು. ಹಾಗಾದ್ರೆ ಯೋಗಶಾಸ್ತ್ರ ರಚನೆ ಮಾಡಿದ ಪತಂಜಲಿ ಇದಾರಲ್ಲ, ಆ ಪತಂಜಲಿಯನ್ನ ಯೋಗ ಅನ್ನೋ ಶಬ್ದದಿಂದ ತಗೊಳ್ಳಿ. ಯಾಕೆ ಯೋಗಾನುಶಾಸನ ಅಂತ ಯೋಗಶಾಸ್ತ್ರಕ್ಕೆ ಹೆಸರು. ಈಗ ವ್ಯಾಕರಣ ಶಾಸ್ತ್ರಕ್ಕೆ ಒಂದು ಹೆಸರಿದೆ, ಶಬ್ದಾನುಶಾಸನ ಅಂತ ಕರೀತಾರೆ ವ್ಯಾಕರಣ ಶಾಸ್ತ್ರಕ್ಕೆ. ಅಂದ್ರೆ ಶಬ್ದಗಳ ಬಗ್ಗೆ ಉಪದೇಶ ಕೊಡ್ತಾರಲ್ಲಿ, ಯಾವ ಶಬ್ದ ಸರಿ, ಯಾವ ಶಬ್ದ ತಪ್ಪು, ಹೇಗೆ ಪ್ರಯೋಗ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು ಅಂತ. ಅದಕ್ಕೆ ಶಬ್ದ ಅನುಶಾಸನ. ಅನುಶಾಸನ ಅಂದ್ರೆ ಹೇಳೋದು. ಈ ರಾಜನ ಅನುಶಾಸನ, ಶಾಸನ ಮಾಡ್ತಾನೆ ರಾಜ ಅಂತ ಹೇಳ್ತೀವಲ್ಲ, ಹಾಗೆ ಶಬ್ದ ಅನುಶಾಸನ ಅಂತ ಒಂದು ವ್ಯಾಕರಣಕ್ಕೆ ಹೆಸರು. ಇಲ್ಲಿ ಯೋಗಾನುಶಾಸನ ಅಂತಂದ್ರೆ ಇದಕ್ಕೆ ಹೆಸರು, ಯಾವುದು? ಯೋಗಶಾಸ್ತ್ರಕ್ಕೆ. ಇಲ್ಲಿ ಯೋಗ ಅನ್ನೋ ಶಬ್ದ ವಸ್ತುತಃ ಯಾವ ಋಷಿಯನ್ನು ಹೇಳ್ತಾ ಇಲ್ಲ, ಆದ್ರೆ ಆ ಯೋಗ ಅನ್ನೋ ಶಬ್ದದಿಂದ ಯೋಗಶಾಸ್ತ್ರ ಬರೆದ ಪತಂಜಲಿಯನ್ನ ತಗೊಳ್ಳಿ ಅಂತ ಬರ್ತದೆ. ಏನಾಯ್ತು? ಪತಂಜಲಿ ತಗೊಂಡ್ವಿ, ಈಗೇನಾಯ್ತು? ಕಣಾದ ಋಷಿಗಳು, ಈ ಕಡೆ ಪತಂಜಲಿ ಮತ್ತೆ ಅಕ್ಷಪಾದ, 3 ಜನ. ಇವ್ರ 3 ಜನ ಏನು? ಅನುಪಪನ್ನ ಭಾಷಿಣ ಇತಿ ಶೇಷಃ. ಪೂರ್ಣೆ ಮಾಡ್ಕೊಳ್ಳಿ. ಆಚಾರ್ಯರೇ ಹೇಳಿಕ್ ಹೊರಟಿದ್ದಾರೆ ಅಂದ್ರೆ ಇವ್ರ ಮಾತು ಸರಿ ಇಲ್ಲ ಅಂತ. ಹಾಗಾದ್ರೆ ಪತಂಜಲಿ ಮಾತು ಸರಿ ಇಲ್ಲ, ಯೋಗಶಾಸ್ತ್ರದಲ್ಲಿ ತಪ್ಪಾಗಿ ಹೇಳಿದ್ದಾರೆ ಅಂತ ಅರ್ಥ. ಮತ್ತೆ ಅಕ್ಷಪಾದರು ಅವರು ತಪ್ಪಾಗಿ ಹೇಳಿದ್ದಾರೆ, ಮತ್ತೆ ಕಣಾದರು ತಪ್ಪಾಗಿ ಹೇಳಿದ್ದಾರೆ. ಅನುಪಪನ್ನ ಭಾಷೆ ಅಂತ ಹೇಳ್ತಾರೆ. ತಪ್ಪು ಅಂದ್ರೆ ಅವ್ರು ಮಾತಾಡೋದಕ್ಕೆ ಸರಿಯಾಗಿ ಕಾರಣ ಕೊಟ್ಟಿಲ್ಲ, ಉಪಪತ್ತಿ ಇಲ್ಲ. ಅನುಪಪತ್ತಿ ಅಂದ್ರೆ ಸರಿಯಾದ ಒಂದು ಕಾರಣ ಕೊಟ್ಟು, ಪ್ರಮಾಣವನ್ನ ಕೊಟ್ಟು ಮಂಡಿಸ್ಬೇಕು ಒಂದು ವಿಷಯನ. ಹೇಳಿದ್ದಾರೆ ಅಷ್ಟೇ, ಆದ್ರೆ ಅದಕ್ಕೆ ಕಾರಣ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಪ್ರಮಾಣ ಇಲ್ಲ ಅದಕ್ಕೆ. ಆದ್ರಿಂದ ಇವ್ರು ಯಾರು ಹೇಳಿದ್ದು ಸರಿ ಇಲ್ಲ, ಅನುಪಪನ್ನ ಭಾಷಿಗಳು ಅಂತ ಕರಿತೀವಿ. ಅಂದ್ರೆ ಇವ್ರು ಹೇಳಿದ ಮಾತು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಅನುಪಪನ್ನ ಭಾಷೆ ಅಂತ ಕರೀತಾರೆ. ಉಪಪನ್ನ ಭಾಷೆ ಅಂತಂದ್ರೆ ಸರಿಯಾಗಿ ಮಾತಾಡಿದ್ದಾರೆ ಅಂತ ಅರ್ಥ. ನ ಕೇವಲಂ ಸಾಂಖ್ಯಾದ್ಯಾಹ ಇತಿ ಅಪೇರರ್ಥಃ. ಕೇವಲ ಸಾಂಖ್ಯರು, ಜೈನರು, ಬೌದ್ಧರು ಇಷ್ಟೇ ಅಲ್ಲ, ಇವರುಗಳು ಎಡವಟ್ ಮಾಡ್ಕೊಂಡಿದ್ದಾರೆ, ಇವರು ಸರಿಯಾಗಿ ಮಾತಾಡಿಲ್ಲ ಅಂತ ಅಲ್ಲ. ಇದಕ್ಕೆ ವಿವರಣೆ ಕೊಡ್ತಾ ಇವರು ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಇನ್ನೊಂದು ಸ್ವಲ್ಪ ಸೂಕ್ಷ್ಮಕ್ಕೆ ಹೋಗ್ತಾರೆ. ಅಲ್ಲ, ಯೋಗ ಅನ್ನೋ ಶಬ್ದದಿಂದ ಯೋಗಶಾಸ್ತ್ರ ಬರೆದ ಪತಂಜಲಿ ಅಂತ ಹೆಂಗ್ ತಗೊಂಡ್ರು ಅಂದ್ರೆ, ನೋಡಿ, ಕಣಾದ ಅಂತ ಹಿಂದೆ ಒಬ್ಬ ಋಷಿಗಳ ಹೆಸರು ಹೇಳಿದ್ರು, ಮುಂದೆ ಅಕ್ಷಪಾದ ಅನ್ನೋ ಋಷಿಗಳ ಹೆಸರು ಹೇಳಿದ್ರು.
ಎರಡು ಋಷಿಗಳ ಮಧ್ಯೆ ಯೋಗ ಅಂತ ಬರದ್ರೆ ಇವನು ಒಬ್ಬ ಋಷಿನೇ ಆಗಿರ್ಬೇಕು. ಅದ್ ಯಾರು ಅಂತ ಕಂಡುಹಿಡಿಬೇಕು, ಅದಕ್ಕೆ ಪತಂಜಲಿ ಅಂತ ಕೊಟ್ರು. ಯಾಕೆ ಆಚೆ ಈಚೆ ಶಾಸ್ತ್ರ ಬರೆದವ್ರ ಹೆಸರು ಹೇಳಿದ್ರು, ಮಧ್ಯದಲ್ಲಿ ಶಾಸ್ತ್ರದ ಹೆಸರು ಹೇಳಿದ್ರು. ಕಣಾದ ಅದು ವೈಶೇಷಿಕ ಶಾಸ್ತ್ರ, ಅಕ್ಷಪಾದ ಈ ಕಡೆ ನ್ಯಾಯಶಾಸ್ತ್ರ. ಈ ಎರಡು ಶಾಸ್ತ್ರಗಳನ್ನ ಹೆಸರು ಹೇಳದೆ ಆ ಶಾಸ್ತ್ರ ಪ್ರವರ್ತಕರನ್ನ, ಆ ಶಾಸ್ತ್ರ ಯಾರಿಂದ ಬಂತೋ ಅವ್ರ ಹೆಸರನ್ನ ಹೇಳಿದ್ರು. ಮಧ್ಯದಲ್ಲಿ ಶಾಸ್ತ್ರ ಹೇಳಿದವ್ರನ್ನ ಬಗ್ಗೆ ಹೇಳಿಲ್ಲ, ಶಾಸ್ತ್ರ ಹೆಸರು ಹೇಳಿದ್ರು. ಅದು ಕಣ ಆದ ಯೋಗ ಅಕ್ಷಪಾದ. ಅದು ಶ್ಲೋಕದಲ್ಲಿ ಛಂದೋಭಂಗ ಅಂತ ಇರುತ್ತೆ. ಈಗ ಇದು ಪತಂಜಲಿನ ಸೇರಿಸ್ಬಿಟ್ರೆ ಈ ಶ್ಲೋಕ ಸರಿ ಹೋಗಲ್ಲ. ಇದು 8 ಅಕ್ಷರ ಅಂತಾನು ಇರ್ಬೇಕು ಆ ಶ್ಲೋಕ ರಚನೆ ಮಾಡ್ಬೇಕಾದ್ರೆ. ಅದಕ್ಕೆ ಅಂತಲ್ಲ, ಆಚಾರ್ಯ ಅಭಿಪ್ರಾಯ ಅಂದ್ರೆ ಈ ಸಹಚರಿತಯೋ ಸಹಚರಿತ ಸೇವ ಗ್ರಹಣಂ ಅಂತ ಎಲ್ಲ ನಿಯಮಗಳಿರುತ್ತೆ ಬೇರೆ ಬೇರೆ ಶಾಸ್ತ್ರಗಳೆಲ್ಲ. ಅದ್ರಲ್ಲಿ ವ್ಯಾಕರಣದಲ್ಲಿದೆ. ಇದ್ರ ಅರ್ಥ ಇಷ್ಟ. ಈಗ ಊಟಕ್ಕೆ ಅಂತ ಕೂತಿರ್ತಾರೆ ಮೂರ್ ಜನ ಅಲ್ಲಿ ಮಾಧ್ವರು ಕೂತಿರ್ತಾರೆ. ಅವನ್ ಮಧ್ಯದವನು ಅವನ ಹಣೆಯಲ್ಲಿ ಕಾಣ್ತಾ ಇಲ್ಲ ಸರಿಗೆ. ಆ ಕಡೆ ಮಾಧ್ವ, ಈ ಇನ್ನೊಬ್ಬನು ಮಾಧ್ವ, ಮೂರನೇವನು. ಈ ಮಧ್ಯ ಕೂತಿರೋನ್ ಯಾರು ಅಂತ ಅದಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಅವನು ಮಾಧ್ವ ಇವ್ನ ಮಾಧ್ವ ಅಂದ್ರೆ ಇವ್ನ ಮಧ್ಯದಲ್ಲಿ ಕೂತಿರೋದು ಇವನೇ ಆಗಿರ್ಬೇಕು ಅಂತ. ಅದ್ ಈ ಕಾಲದಲ್ಲಿ ಹಾಗೆ ಹೇಳಲಿಕ್ ಬರಲ್ಲ, ವ್ಯತ್ಯಾಸ ಆಗಿರ್ಬಹುದು. ಆದ್ರೆ ಸಾಮಾನ್ಯವಾಗಿ ಏನಂದ್ರೆ ಒಂದು ಪಂಕ್ತಿಯಲ್ಲಿ ಮೊದಲನೇವನು ಮೂರನೇವನು ನೋಡಿದಾಗ ಮಧ್ಯದವನು ಇವನೇ ಇರ್ಬೇಕು, ಇಲ್ಲೇ ಇರ್ಬೇಕು ಅಂತ ಸಾಮಾನ್ಯವಾಗಂತೂ ಇದ್ದೇ ಇರುತ್ತೆ. ವಿಶೇಷವಾಗಿ ಯೋಚನೆ ಮಾಡಿದಾಗ ಕೆಲವು ಸರಿ ಬಾಧ ಇರ್ಬೋದು, ಅಪವಾದ ಇರ್ಬೋದು, ಅವ್ರು ಬೇರೆನೋ ಆಗಿರ್ಬಹುದು ಕೂತಿರೋರು. ಆದ್ರೆ ಸಾಮಾನ್ಯವಾಗಿ ಒಂದು ಗುಂಪಿನಲ್ಲಿ ಎರಡರ ಬಗ್ಗೆ ಉಲ್ಲೇಖ ಮಾಡಿದಾಗ ಮಧ್ಯದಲ್ಲಿರೋದು ಅದೇ ಆಗಿರುತ್ತೆ, ಬೇರೆ ಆಗಿರಲ್ಲ. ಅದರಿಂದ ವಿದ್ಯಾರ್ಥಿಗಳು ಈಗ ಪಾಠಕ್ಕೆ ಕೂತ್ರು, 3 ಜನ ಪಾಠಕ್ಕೆ ಕೂತಾರೆ. ಮಧ್ಯ ಕೂತಿರೋನ್ ಅಧ್ಯಾಪಕ ಅಂತ ಹೇಳಿಕಂತ ಪಾಠ ಮಾಡೋದಂತ. ಅವ್ರಿಬ್ರು ವಿದ್ಯಾರ್ಥಿಗಳ ಮೇಲೆ ಇವ್ನ ಮಧ್ಯಕ್ಕೆ ಇರೋನು ವಿದ್ಯಾರ್ಥಿನಿ, ಯಾಕೆ ಅವ್ರು ನೋಡಿರ್ಲಿಲ್ಲ, ಹೊಸದಾಗಿ ಬಂದ್ ಮಧ್ಯ ಕೂತ. ಇವನು ವಿದ್ಯಾರ್ಥಿನಿ, ಇವನು ಸ್ಟೂಡೆಂಟ್ ಇರ್ಬೇಕು ಅಂತ. ಒಂದೇ ಲೈನ್ ನಲ್ಲಿ ಮೊದಲನೇದು ಮೂರನೇದು ಒಂದೇ ಅಂತ ಆದ್ಮೇಲೆ ಮಧ್ಯಕ್ಕೂ ಸಜಾತೀಯವಾದ ವಸ್ತುನೇ ಇರುತ್ತೆ, ವಿಜಾತೀಯ ಆಗಿರಲ್ಲ, ಬೇರೆದಾಗಿರಲ್ಲ ಅಂತ. ಈ ತರ ಶಾಸ್ತ್ರದ ನಿಯಮ ಅದನ್ನ ಅನೇಕ ಕಡೆ ಬಳಸ್ಕೊಡ್ತಾರೆ. ಅದೇ ತರ ಇಲ್ಲಿ ಕಣಾದ ಋಷಿಗಳು ಅಕ್ಷಪಾದ ಋಷಿಗಳು ಅಂತ ಹೇಳಿದ್ಮೇಲೆ ಮಧ್ಯದಲ್ಲಿ ಯೋಗ ಅಂದ್ರೆ ಒಬ್ಬ ಋಷಿನ್ ತಗೊಬೇಕು. ಆ ಯೋಗ ಶಾಸ್ತ್ರ ಪ್ರವರ್ತಕ ಯಾರು? ಪತಂಜಲಿ ಅಂತ ಪತಂಜಲಿ ಋಷಿಗಳನ್ನ ತಗೊಂಡಿತ್ತು. ಆದ್ರಿಂದ ನಮ್ಮ ಶಾಸ್ತ್ರದಲ್ಲಿ ಹಿಂದೆ ಹೇಳಿದ ಹಾಗೆ ಈ ಪತಂಜಲಿ ಋಷಿಗಳನ್ನ ನಾವು ಸ್ವೀಕಾರ ಮಾಡಲ್ಲ. ಯಾಕೆ? ಯೋಗಶಾಸ್ತ್ರದಲ್ಲಿ ಸರಿಯಾಗಿ ಹೇಳಲಿಲ್ಲ, ತಪ್ಪಾಗಿ ಹೇಳಿದಾರೆ ಅವರು. ಏನ್ ತಪ್ಪು ಹೇಳಿದಾರೆ ಮುಂದೆ ಹೇಳ್ತಾರೆ. ಈ ಯೋಗಶಾಸ್ತ್ರ ಅಂದ್ರೆ ನಮಗೆ ಅಂದ್ರೆ ಮಾಧ್ಯರಿಗೆ ವಿಶೇಷವಾಗಿ ದತ್ತಾತ್ರೇಯ ಯೋಗ ಶಾಸ್ತ್ರ ಇದೆ, ದತ್ತಾತ್ರೇಯ ಯೋಗ. ಹಾಗೆ ಸಾಂಖ್ಯ ಶಾಸ್ತ್ರ ಅಂದ್ರೆ ಕಪಿಲ ಪರಮಾತ್ಮ ಹೇಳಿದ ಸಾಂಖ್ಯ ಶಾಸ್ತ್ರ. ಈಗ ಈ ಎರಡು ಶಾಸ್ತ್ರಗಳೇ ನಮಗೆ ಸಾಂಖ್ಯ ಶಾಸ್ತ್ರ, ಯೋಗ ಶಾಸ್ತ್ರ ಅಂದ್ರೆ. ಬೇರೆಯವರೆಲ್ಲ ಈಗ ಪ್ರಚಲಿತ ಲೋಕದಲ್ಲಿ ಯೋಗಶಾಸ್ತ್ರ ಅಂದ್ರೆ ಪತಂಜಲಿಯ ಯೋಗಶಾಸ್ತ್ರವನ್ನ ಬಳಸ್ತಾರೆ. ಅದನ್ನ ಪತಂಜಲಿಯ ಯೋಗಶಾಸ್ತ್ರದಲ್ಲಿ ತಪ್ಪಿದೆ, ಅದನ್ನ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಏನ್ ತಪ್ಪು ಅಂತ. ಅದರ ಖಂಡನೆ ನಮ್ಗೆಲ್ಲ ಸಿಗತ್ತೆ ನ್ಯಾಯಸುಧಾದಲ್ಲಿ. ಇನ್ನು ಮುಂದೆ ಏನ್ ತಪ್ಪು ಹೇಳಿದಾರೆ ಇವರು ಅಂತ. ಅಷ್ಟೊಂದು ಏನ್ ತಪ್ಪು ಮಾಡಿದ್ದಾರೆ ಅವರು? ಬುದ್ಧಿವಂತಲ್ವ ಋಷಿಗಳು, ಬುದ್ಧಿವಂತರ ತಪ್ಪು ಮಾಡೋದು ಅನ್ನೋ ತರ ಏನ್ ತಪ್ಪು ಮಾಡಿದ್ದಾರೆ? 180ನೇ ಸುಧಾಮೂಲ. ನನ್ ವೇತೆ ತ್ರಯೋಪಿ ಈಶ್ವರ ಪ್ರಸಾದ ಸಾಧ್ಯ ಮುಕ್ತಿ ಬ್ರುವತೆ. ಅಲ್ಲ, ನೀವ್ ಯಾಕೆ ಇವ್ರ ಬಗ್ಗೆ ಆಕ್ಷೇಪ ಮಾಡ್ತಾ ಇದ್ರಿ? ಇವ್ರು ನಿಮ್ ಸಿದ್ಧಾಂತಕ್ಕೆ ಸೇರೋರೆ ಅಂತ ಜಯತೀರ್ಥರಂದ ಆಕ್ಷೇಪ ಮಾಡ್ಕೊಂಡ್ರು. ಯಾಕೆ? ಇವ್ರು 3 ಜನನು ದೇವರ ಅನುಗ್ರಹದಿಂದಲೇ ಮೋಕ್ಷ ಸಿಗೋದು ಅಂತ ಒಪ್ಪಿದ್ದಾರೆ. ಆಶ್ಚರ್ಯ ನಮ್ಗೆ, ಒಪ್ಪಿದ್ದಾರೆ. ಹೀಗೆ ಅವ್ರ ಸಿದ್ಧಾಂತದಲ್ಲಿ ಏನಿದೆ ಅಂದ್ರೆ ಈಶ್ವರ ಪ್ರಸಾದ ಸಾಧ್ಯ ಮುಕ್ತಿ ಬ್ರುವತೆ, ದೇವರ ಅನುಗ್ರಹ ಆದವನ್ಗೆ ಮೋಕ್ಷ ಅಂತ ಒಪ್ಪಿದ್ದಾರೆ. ಸಾಕಲ್ಲ, ನಾವು ಒಬ್ಬರೇ ಅಂತ ಅಂದ್ಕೊಂಡಿದ್ವಿ ಇಷ್ಟು ದಿವ್ಸ. ಆದ್ರೆ ಇವ್ರು 3 ಜನ ಸಿಕ್ಕಿದ್ರಲ್ಲ ನಮ್ ಜೊತೆಗೆ. ಹಾಗಾದ್ರೆ ನಾವು ಹೊಸದಾಗಿ ತತ್ವ ಏನು ಹೇಳಲಿಲ್ಲ, ಇವರು ಹೇಳಿದ್ರು, ನಾವು ಹೇಳ್ತಾ ಇದೀವಿ ಅಷ್ಟೇ ಅಂತ ಆಯ್ತು ಅಂದ್ರೆ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಅದ್ ಮುಂದೆ ಗೊತ್ತಾಗುತ್ತೆ ಏನ್ ತಪ್ಪು ಮಾಡಿದ್ದಾರೆ ಅಂತ. ತಥಾಹಿ ಅದನ್ನ ಬಿಡಿಸ್ತಾರೆ. ಇವರು ದೇವರ ಪ್ರಸಾದದಿಂದ ಮೋಕ್ಷವನ್ನ ಹೇಳಿದ್ದಾರೆ, ನಿಮ್ಗೆ ಹೇಗ್ ಗೊತ್ತಾಯ್ತು? ಎಲ್ಲಿ ಹೇಳಿದ್ದಾರೆ? ಹಾಗೆ ಸ್ವಲ್ಪ ಕೇಳಿ ಹೇಳ್ತೇವೆ ಅಂತ ಪ್ರಾರಂಭ ಮಾಡ್ತಾರೆ. ಮಾಡಿದಾಗ ವೈಶೇಷಿಕರ ಬಗ್ಗೆ ಮೊದಲು ಬರ್ತಾರೆ. ವೈಶೇಷಿಕರು ತಾವು ನಿಶ್ರೇಯಸ ಅಂದ್ರೆ ಮೋಕ್ಷಕ್ಕೆ ಯಾವ್ದು ಕಾರಣ ಅಂತ ಪ್ರಶ್ನೆ ಬಂದಾಗ ಹೀಗೆ ಉತ್ತರ ಹೇಳ್ತಾರೆ. ನೋಡಿ, ಜಗತ್ನಲ್ಲಿ ನಿಮ್ಮ ಸುತ್ತಮುತ್ತಲು ಇರೋ ಪದಾರ್ಥಗಳ ಬಗ್ಗೆ ಧರ್ಮ್ಯ ತತ್ವಜ್ಞಾನ ಅಂತ ಇದೆ. ನಮ್ಗೆ ಜ್ಞಾನ ಬರೋದ್ ಬೇಕಾದಷ್ಟು ತರ ಇರುತ್ತೆ. ಸಂಶಯವಾಗಿ ಬರುತ್ತೆ ಜ್ಞಾನ. ಒಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತೀವಿ, ವಿಪರೀತ ಜ್ಞಾನ ಬರುತ್ತೆ. ಇಲ್ಲ ಯಥಾರ್ಥ ಜ್ಞಾನ ಬರುತ್ತೆ, ಸರಿಯಾಗಿ ತಿಳ್ಕೊಂಡಿದೀವಿ. ಯಥಾರ್ಥ ಜ್ಞಾನ, ಸಂಶಯ, ಹೀಗ ಹಾಗ ಏನೋ ಒಂಥರ ಗೊಂದಲ ಇದೆ, ಸಂಶಯ ಜ್ಞಾನ. ಇನ್ನು ವಿಪರೀತ ಜ್ಞಾನ, ತಿಳ್ಕೊಂಡ ತಪ್ಪು. ಈ ತರ 3 ವೆರೈಟಿ ಗೊತ್ತು: ಯಥಾರ್ಥ ಜ್ಞಾನ, ಸಂಶಯ ಜ್ಞಾನ, ವಿಪರೀತ ಜ್ಞಾನ.
ಈ ತರ ಅನೇಕ ಪ್ರಭೇದ ಇದೆ. ಅದರಲ್ಲಿ ಮತ್ತೊಂದು ಸಾಧರ್ಮ್ಯ ಜ್ಞಾನ, ವೈಧರ್ಮ್ಯ ಜ್ಞಾನ ಅಂತ. ಸಾಧರ್ಮ್ಯ ಜ್ಞಾನ ಅಂದ್ರೆ ಇವರೆಲ್ಲ ಒಂದೇ ರೀತಿ ಅಂತ. ಒಂದ್ ಕ್ಲಾಸ್ ಅಲ್ಲಿ ಅಥವಾ ಎಲ್ಲೋ ಒಂದ್ 10 ಜನ ನೋಡಿದಾಗ ಇವ್ರ 5 ಜನ ಒಂದು ಗುಂಪು, ಯಾಕಂದ್ರೆ ಇವ್ರ 5 ಜನದ ಬುದ್ಧಿ, ಅವ್ರ ನಡವಳಿಕೆ ಎಲ್ಲ ಒಂದೇ ತರ. ಈ ತರ ಇದ್ರೆ ಇದು ಸಾಧರ್ಮ್ಯ ಜ್ಞಾನ. ಎಲ್ಲರೂ ಒಂದೇ ಧರ್ಮವನ್ನು ಹೊಂದಿದ್ದಾರೆ, ಸಾಧರ್ಮ್ಯ, ಸಮಾನ ಧರ್ಮವನ್ನು ಹೊಂದಿರೋರು. ವೈಧರ್ಮ್ಯ ಜ್ಞಾನ ಅಂದ್ರೆ ಇವರಲ್ಲಿ ವ್ಯತ್ಯಾಸ ಇದೆ, ಇವನು ಅವನ್ ತರ ಅಲ್ಲ, ಅವ್ನು ಇವನ್ ತರ ಅಲ್ಲ, ಹಂಗೆ ವೈಧರ್ಮ್ಯ ಜ್ಞಾನ. ಹೀಗೆ ಸಾಧರ್ಮ್ಯ ಜ್ಞಾನ, ವೈಧರ್ಮ್ಯ ಜ್ಞಾನ ಇದು ಪ್ರತಿಯೊಬ್ಬ ಜೀವನಿಗೆ ಚೆನ್ನಾಗಿರ್ಬೇಕು. ಇದು ಎಲ್ಲಿ? ಪ್ರತಿ ಪದಾರ್ಥದಲ್ಲಿ. ಜಗತ್ನಲ್ಲಿ ನಾವ್ ಏನೇ ನೋಡ್ತೀವಿ ವಿಂಗಡಣೆ ಮಾಡ್ಕೊಂಡ್ಬಿಡ್ಬೇಕು. ಇದು ವಿವೇಕ ಅಂದ್ರೆ. ಪ್ರತಿಯೊಂದು ಪೃಥ್ವಿ ಅಂದ್ರೇನು, ಜಲ ಅಂದ್ರೇನು, ತೇಜಸ್ ಅಂದ್ರೇನು, ಆಕಾಶ ಅಂದ್ರೇನು, ಈ ತರ ಅವನು ಎಷ್ಟು ಚೆನ್ನಾಗಿ ತಿಳ್ಕೊಳ್ತಾ ಹೋಗ್ತಾನೋ, ಹೇಗೆ ಗುಂಪು ಗುಂಪು ಮಾಡ್ತಾ ಹೋಗ್ತಾನೋ, ಜಗತ್ತಿನ ಬಗ್ಗೆ ಎಷ್ಟು ಚೆನ್ನಾಗಿ ಪರಿಚಯ ಆಗತ್ತೆ, ಆಮೇಲೆ ದೇವ್ರ ಬಗ್ಗೆನೂ ಅಷ್ಟೇ ಚೆನ್ನಾಗಿ ಪರಿಚಯ ಆಗತ್ತೆ. ಅದನ್ನ ದೇವರನ್ನ ತಿಳ್ಕೊಳ್ಳೋದ್ರ ಮೊದಲು ಸುತ್ತಲೂ ಮುತ್ತಲು ಸರಿಯಾಗಿ ತಿಳ್ಕೊಳ್ಬೇಕು. ಮತ್ತೆ ನಮ್ಮ ದೇಹದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಆಗ ದೇವರ ಬಗ್ಗೆ ವಿಶೇಷವಾದ ಜ್ಞಾನ ಬರುತ್ತೆ. ಸರಿ, ಸಾಧರ್ಮ್ಯ ಜ್ಞಾನ, ವೈಧರ್ಮ್ಯ ಜ್ಞಾನವನ್ನ ವೈಶೇಷಿಕರು ಹೇಳ್ತಾರೆ. ಪ್ರತಿಯೊಂದು ದ್ರವ್ಯ, ಗುಣ, ಕ್ರಿಯಾ. ದ್ರವ್ಯ ಅಂದ್ರೆ ಪುಸ್ತಕ ಆಗ್ಬಹುದು, ಬಟ್ಟೆ ಆಗ್ಬಹುದು, ಒಂದು ಹಸುವಿನ ದೇಹ ಆಗ್ಬಹುದು, ಈ ತರದೆಲ್ಲ ದ್ರವ್ಯ ಅಂತ ಕರೀತಾರೆ. ಗುಣ ಅಂದ್ರೆ ಈ ನೀಲ ಬಣ್ಣ, ಕಪ್ಪು ಬಣ್ಣ, ಬಿಳಿ ಬಣ್ಣ, ಇದೆಲ್ಲ ತಿಳ್ಕೊಂಡು ಏನು ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಇವ್ರು ಹೇಳ್ತಾರೋನು ಸರಿಯಾಗಿ ಗೊತ್ತಾಗ್ಬೇಕು, ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕು. ಪ್ರತಿಯೊಂದು ವಸ್ತುವಿಗೆ ಮೇಲ್ನೋಟಕ್ಕೆ ಸುಮ್ಮನೆ ನೋಡೋದಲ್ಲ, ಅದು ಎಲ್ರಿಗೂ ಗೊತ್ತಿರುತ್ತೆ. ಆದಷ್ಟು ಕೆಣಕಿದಷ್ಟು ಬಹಳ ಚೆನ್ನಾಗಿ ಒಳಗಡೆ ಹೋಗುತ್ತೆ. ಆದ್ರೆ ನಮ್ಮ ಬುದ್ಧಿ ಶಕ್ತಿ ಅವೆಷ್ಟು ಪದಾರ್ಥದ ಒಳಗಡೆ ಹೋಗುತ್ತೋ ಅಷ್ಟು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ನಮಗ್ ಬರುತ್ತೆ. ಆದ್ರೆ ಈ ರೀತಿ ನಾವು ವಿಚಾರ ಮಾಡಿದ್ರೆ, ಶಾಸ್ತ್ರ ಇಲ್ಲದೇನೆ ನಾವು ಯೋಚನೆ ಮಾಡಿದ್ರೆ ಖಂಡಿತ ಉಪಯೋಗ ಇಲ್ಲ. ಬರೀ ಸುತ್ತಲೂ ಮುತ್ತಲು ಒಂದನ್ನೇ ನೋಡ್ತಾ ಕೂತಿರ್ಬೇಕಾಗಿ ಬರುತ್ತೆ. ಆದ್ರೆ ಅವರು ತಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದ್ರೆ ಅದನ್ನ ನೋಡ್ಬೇಕು ನಾವು. ಆಗ ನಮ್ಗೆ ಸಾಧರ್ಮ್ಯ ಜ್ಞಾನ, ವೈಧರ್ಮ್ಯ ಜ್ಞಾನ ಅಂತ ಹೇಳ್ತು ಗೊತ್ತಾಗುತ್ತೆ. ಅದು ಬರೆದು ಬಿಟ್ಟಿದ್ದಾರೆ, ಅದಕ್ಕೆ ನಾವು ಕಷ್ಟ ಪಡೋದು ಬೇಡ, ಅವರೇ ಅದನ್ನೆಲ್ಲ ವಿವರಣೆನೂ ಮಾಡಿದ್ದಾರೆ. ತಥಾಪಿ ನಾ ಸಾಕ್ಷಾತ್, ಆದ್ರೆ ಇವರು ಹೇಳಿದ್ದಾರೆ ಜ್ಞಾನದಿಂದ ಮೋಕ್ಷ ಸಿಗತ್ತೆ ಅಂತ. ಆದ್ರೆ ನೇರವಾಗಿ ಮೋಕ್ಷಕ್ಕೆ ಹೋಗಲ್ಲ, ಮಧ್ಯದಲ್ಲಿ ಒಂದು ಧರ್ಮಾಚರಣೆ ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಜ್ಞಾನ ಸಂಪಾದನೆ ಮಾಡ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಮಧ್ಯಕ್ಕೆ ಧರ್ಮ ಬೇಕು ಅಂತ ಹೇಳಿದ್ದಾರೆ. ಧರ್ಮ ಅಂದ್ರೆ ಏನದು? ಧರ್ಮ ಅಂದ್ರೆ ಅದೃಷ್ಟ ಅಂತ ಅರ್ಥ, ಪುಣ್ಯ. ಪುಣ್ಯ ಇಲ್ದೇ ಇದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರಲ್ಲ. ಹಾಗಾದ್ರೆ ನೀವು ತತ್ವಜ್ಞಾನ ಸಂಪಾದನೆ ಮಾಡಿ, ಆಮೇಲೆ ಪುಣ್ಯ, ಆಮೇಲೆ ಮೋಕ್ಷ, ಹೀಗೆ ಹೇಳಿದ್ದಾರೆ. ಯಾಕೆಂದ್ರೆ ಒಂದು ವೈಶೇಷಿಕರ ಸೂತ್ರ ಇದೆ, ನಮ್ ಬ್ರಹ್ಮ ಸೂತ್ರ ಇದ್ದ ಹಾಗೆ ವೈಶೇಷಿಕರು ಕಣಾದ ಸೂತ್ರ, ಅವ್ರ ಋಷಿಗಳೊಂದು ಸೂತ್ರ ಬರ್ದಿದ್ದಾರೆ. ಅದು ಒಂದು ಸೂತ್ರ ಹೇಳ್ತಾರೆ ಇಲ್ಲಿ, ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧೇ ಸ ಧರ್ಮ ಇತಿ ಸೂತ್ರ ವಿರೋಧಾತ್. ಜಯತೀರ್ಥರು ವೈಶೇಷಿಕ ಸೂತ್ರಗಳನ್ನ ಓದಿದ್ದಾರೆ, ಪತಂಜಲಿ ಸೂತ್ರಗಳನ್ನ ಅಧ್ಯಯನ ಮಾಡಿದ್ದಾರೆ, ಹಾಗೆ ಈ ನ್ಯಾಯ ಸೂತ್ರಗಳ ಅಧ್ಯಯನ ಮಾಡಿದ್ದಾರೆ. ಎಷ್ಟು ಓದಿರ್ಬೇಕು, ಅಷ್ಟು ಓದಿ ಅದರ ಖಂಡನೆ ಮಾಡ್ಬೇಕು ಅಂದ್ರೆ ಅವ್ರು ಸುಮ್ನೆ ಅಲ್ಲ, ಅವ್ರು ಸಾವಿರಾರು ಸೂತ್ರಗಳು ಇರುತ್ತೆ, ಎಷ್ಟೋ ಋಷಿಗಳದ್ದು, ಅಷ್ಟೆಲ್ಲ ಓದಿ ಅದನ್ನು ಮಧ್ವಾಚಾರ್ಯ ಉಲ್ಲೇಖ ಮಾಡ್ತಾರೆ. ಅಂದ್ರೆ ತುಂಬಾ ಪ್ರಾಚೀನ ಅಂತ ಅರ್ಥ, ಮಧ್ವಾಚಾರ್ಯಗಿಂತ ಹಿಂದಿನವರೆಲ್ಲ. ಅವರ ಸಿದ್ಧಾಂತನೆಲ್ಲ ಇವರು ಆ ಕಾಲದಲ್ಲಿ ಏನೇನಿತ್ತು ಅದನ್ನೆಲ್ಲ ನೋಡಿ ಅದನ್ನ ಖಂಡನೆ ಮಾಡಿದ್ದಾರೆ. ಅದಕ್ಕೊಂದು ಸೂತ್ರ ಈಗ ಉಲ್ಲೇಖ ಮಾಡಿದ್ರು. ಈಗ ಆ ವೈಶೇಷಿಕ ಸೂತ್ರ ಏನಿದೆ ಅದನ್ನ ವೈಶೇಷಿಕ ಸಿದ್ಧಾಂತದಲ್ಲಿ ಹುಡುಕ್ಬೇಕು ನಾವು, ಅಷ್ಟು ಕಷ್ಟ ಇದೆ. ಅದು ನೋಡಿ ಅರ್ಥ ಮಾಡ್ಕೊಳ್ಳೋದು ಬೇರೆ, ಅದಕ್ಕೆ ಎಷ್ಟೋ ವರ್ಷಾನ್ಗಟ್ಲೆ ಬೇಕು ಒಂದೊಂದು ಶಾಸ್ತ್ರ ಅರ್ಥ ಮಾಡ್ಕೊಳ್ಲಿಕ್ಕೆ. ಯಾಕೆಂದ್ರೆ ಒಂದೊಂದು ಶಾಸ್ತ್ರದ ಪದ್ಧತಿನೇ ಬೇರೆ ಬೇರೆ ತರ ಇರುತ್ತೆ. ನಾವು ವೇದಾಂತ ಶಾಸ್ತ್ರ ಓದೋ ತರ ವ್ಯಾಕರಣ ಶಾಸ್ತ್ರ ಇರಲ್ಲ. ವ್ಯಾಕರಣ ಶಾಸ್ತ್ರ ಓದ್ದವನಿಗೆ ನ್ಯಾಯಶಾಸ್ತ್ರ ಅರ್ಥ ಆಗ್ಬೇಕು ಅಂತಿಲ್ಲ, ಮೀಮಾಂಸಾ ಶಾಸ್ತ್ರ ಅರ್ಥ ಆಗಲ್ಲ. ಒಬ್ಬೊಬ್ರಿಗೆ ಒಂದೊಂದಿರುತ್ತೆ, ಒಂದು ಶಾಸ್ತ್ರಗಳಲ್ಲಿ ವಿಶೇಷವಾದ ಗತಿ. ಆದ್ರೆ ಈ ವೇದಾಂತ ಅಧ್ಯಯನ ಮಾಡಿದಾಗ ಎಲ್ಲಾ ಶಾಸ್ತ್ರಗಳ ಗತಿ ಇರ್ಬೇಕು, ಎಲ್ಲಾ ಶಾಸ್ತ್ರಗಳ ಪರಿಚಯ ಇಲ್ಲದೆ ಇದ್ರೆ ವೇದಾಂತ ಶಾಸ್ತ್ರದ ಅಧ್ಯಯನ ಸರಿಯಾಗಿ ಆಗಲ್ಲ. ಇವ್ರು ವೈಶೇಷಿಕ ಸೂತ್ರ ತಗೊಂಡು ಖಂಡನೆ ಮಾಡ್ತಾರೆ. ಏನ್ ಹೇಳಿದ್ರು? ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧಿ, ಯಾವ ಕಾರಣದಿಂದ ಒಬ್ಬನಿಗೆ ಅಭ್ಯುದಯ ಮತ್ತೊಂದು ನಿಶ್ರೇಯಸ್ಸಾಗತ್ತೋ ಅದೇ ಧರ್ಮ. ಅಂದ್ರೆ ನೀವು ಮಾಡೋ ಪುಣ್ಯದಿಂದ ನಿಮಗೆ ಜ್ಞಾನ ಬರುತ್ತೆ, ಜೊತೆಗೆ ಮೋಕ್ಷನೂ ಸಿಗತ್ತೆ. ಎಲ್ಲ ಪುಣ್ಯ, ಕರ್ಮ ಮುಖ್ಯ. ಇವರೆಲ್ಲ ಅದೃಷ್ಟ ಅನ್ನೋ ಅರ್ಥದಲ್ಲಿ, ಅದೃಷ್ಟ ಅಂದ್ರೆ ಪುಣ್ಯ ಪಾಪ, ಅಲ್ಲೇ ಧರ್ಮ ಅನ್ನೋ ಶಬ್ದವನ್ನ ಬಳಸ್ತಾರೆ. ಮೀಮಾಂಸಕರು ಧರ್ಮ ಅಂದ್ರೆ ಬೇರೆ ಹೇಳ್ತಾರೆ, ಇವ್ರ ತರ ಹೇಳಲ್ಲ. ಅವರೆಲ್ಲ ಯಾಗ ಹೋಮ ಇದನ್ನ ಧರ್ಮ ಅಂತಾರೆ, ಇವರು ಪುಣ್ಯ ಪಾಪಗಳನ್ನ ಧರ್ಮ ಅಂತಾರೆ. ಧರ್ಮ ಅಂತ ಹೇಳೋದ್ರಲ್ಲೇ ವ್ಯತ್ಯಾಸ. ನಮ್ಮ ಮಧ್ವಾಚಾರ್ಯ ಹೇಳ್ತಾರೆ ಇದು ಧರ್ಮ ಅಂದ್ರೆ ಬೇರೆನೆ ಪರಿಭಾಷೆ. ಮಧ್ವಾಚಾರ್ಯರ ಪ್ರಕಾರ ಅವರು ಭಗವದ್ಗೀತೆಗೆ ವಿವರಣೆ ಮಾಡ್ತಾ ಮೊದಲಿಗೆ ಹೇಳ್ತಾರೆ ಧರ್ಮ ಅಂದ್ರೆ ಇದು ಲಕ್ಷಣ ಅಂತ ಹೇಳ್ತಾರೆ. ತದ್ವಿರುದ್ಧ ಸರ್ವೋಪ್ಯಧರ್ಮ ಅಂತ ಗೀತೆಯಲ್ಲಿ ಕೃಷ್ಣ ಅರ್ಜುನನ್ಗೇನು ಉಪದೇಶ ಮಾಡ್ದ ಧರ್ಮ ಅಂತ, ಅದು ನಿಜವಾದ ಧರ್ಮ.
ಈ ರೀತಿ ಪ್ರತಿಯೊಬ್ಬರು ಧರ್ಮ ಅಂತ ಏನು ಅನ್ಲಿಕ್ಕೆ ಒಂದು ವಿವಾದ ಎತ್ತಿದ್ದಾರೆ ಶಾಸ್ತ್ರಕಾರರು. ಇದನ್ನೆಲ್ಲ ನೋಡಿ ಇದನ್ನ ಖಂಡನೆ ಮಾಡಿ ತಮ್ಮ ಮತ ಮಂಡನೆ ಮಾಡ್ಬೇಕು ಅಂದ್ರೆ ತುಂಬಾ ಸಾಹಸದ ಕೆಲಸ. ಅದಕ್ಕೆ ನಾವು ಸುಧಾ ಗ್ರಂಥಕ್ಕೆ ಅಷ್ಟು ಮಹತ್ವವನ್ನ ಕೊಡೋದು. ಮತ್ತು ಹೀಗೆ ಇನ್ನು ಈ ವೈಶೇಷಿಕ ಸೂತ್ರದ ವಿವರಣೆ, ಅದರ ಖಂಡನೆ ಎಲ್ಲವನ್ನ ಮಾಡ್ತಾರೆ. ಮೊದಲಿಗೆ ಅವರು ನಮ್ಮ ಮತದವರೇ ಅನ್ನೋ ರೀತಿ ಸಮರ್ಥನೆ ಮಾಡಿದ್ದಾರೆ. ಇನ್ನು ಮುಂದೆ ಸುಂದರವಾದ ಖಂಡನೆಗಳಿದೆ, ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ಹರಿ ನಮಃ.